ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ವ್ರತ್ ಅಂತ. ಕನ್ನಡದ ಮೂವಿ ಇದು. ಬಟ್ ಈ ಮೂವಿ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಯಾಕಂದರೆ ಜಾಸ್ತಿ ರೀಚ್ ಆಗಿಲ್ಲ, ಅದಕ್ಕೋಸ್ಕರ. ಬಟ್ ಬಿಲೀವ್ ಮೀ, ಈ ಮೂವಿಯ ಕತೆ ಸಖತ್ತಾಗಿದೆ. ಅದರಲ್ಲೂ ಇದರ ಕ್ಲೈಮ್ಯಾಕ್ಸ್ ಅಂತೂ ಯಾರಿಗೂ ಕೂಡ ಊಹಿಸ್ಲಿಕ್ಕಾಗಲ್ಲ, ಆ ರೀತಿ ಇದೆ. ಮೂವಿ ನೋಡಲಿಕ್ಕೆ ಸ್ಲೋ ಅನಿಸ್ಬೋದು, ಅದಕ್ಕೋಸ್ಕರ ಈ ಎಕ್ಸ್ಪ್ಲೇನ್ ಕೇಳಿ ವರ್ತ್ ಅಂತ ಅನಿಸ್ಬೋದು. ಸೊ ಹಾಗಾದರೆ ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೋಣ. ಸೊ ಈ ಮೂವಿ ಆ್ಯಕ್ಚುಲಿ ಒನ್ ನೈಟಲ್ಲಿ ನಡೀತಾ ಹೋಗುತ್ತೆ. ಒಬ್ಬನೇ ಕಥಾನಾಯಕ, ಅವನ ಸುತ್ತನೇ ಈ ಮೂವಿ ನಡೀತಾ ಹೋಗುತ್ತೆ. ಅವನ ಹೆಸರು ಸಿದ್ಧಾರ್ಥ್ ಅಂತ. ಸಿದ್ಧಾರ್ಥ್ ಆ ಒಂದು ರಾತ್ರಿ ತುಂಬ ಟೆನ್ಷನಲ್ಲಿದ್ದಿರ್ತಾನೆ. ಯಾಕಂದರೆ ಅವನಿಗೆ ತುಂಬ ಸಾಲ ಇದ್ದಿರುತ್ತೆ. ಸಾಲ ಕೊಟ್ಟವರು ಅವನಿಗೆ ಕಾಲ್ ಮಾಡಿ ಮಾಡಿ ಹಿಂಸೆ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಆ ರಾತ್ರಿ ಅವನು ಡಿಸೈಡ್ ಮಾಡಿರ್ತಾನೆ, ಹೇಗಾದರೂ ಮಾಡಿ ತನ್ನಲ್ಲಿದ್ದ ಲ್ಯಾಂಡ್ನ ಮಾರಿ ಹಣವನ್ನು ಚುಕ್ತಾ ಮಾಡಬೇಕಂತ. ಆವಾಗ ಅವನ ಫ್ರೆಂಡ್ ರಾಕೇಶ್ನ ಕಾಲ್ ಬರುತ್ತೆ. ಅವನು ಹೇಳ್ತಾನೆ, ಪುಷ್ಪಗಿರಿಲಿ ಒಬ್ಬ ಬ್ರೋಕರ್ ಇದ್ದಾನೆ, ಈ ರಾತ್ರಿಯೇ ಅವನ್ನ ಹೋಗಿ ಮೀಟ್ ಮಾಡಿದರೆ ನಿನಗೆ ಹಣ ಸಿಗ್ಬೋದಂತ. ಇವನು ಟೈಮ್ ವೇಸ್ಟ್ ಮಾಡಲ್ಲ, ಯಾಕಂದರೆ ಅವನಿಗೆ ಆವಾಗಲೇ ಹಣದ ಅವಶ್ಯಕತೆ ಇದ್ದ ಕಾರಣ ಅದೇ ಕೂಡಲೇ ತನ್ನ ಕಾರ್ ಮೂಲಕ ಪುಷ್ಪಗಿರಿಗೆ ಬೆಂಗಳೂರಿಂದ ಪ್ರಯಾಣವನ್ನು ಬೆಳೆಸ್ತಾನೆ. ಎನಿವೆ, ಹೀಗೆ ಅವನ ಜರ್ನಿ ಅಲ್ಲಿಂದ ಸಾಗ್ತಾ ಹೋಗ್ತಿರುತ್ತೆ. ಹಾಗೆ ದಾರಿಲಿ ಹೋಗ್ತಿರುವಾಗ ಅವನಿಗೆ ಸುಷ್ಮಿತಾ ಹೆಸರಿನ ಒಬ್ಬ ಹುಡುಗಿಯ ಕಾಲ್ ಬರುತ್ತೆ. ಅವಳು ಆ್ಯಕ್ಚುಲಿ ಬೇರೆ ಯಾರೂ ಅಲ್ಲ, ಇವನ ಗರ್ಲ್ ಫ್ರೆಂಡ್. ಅವಳೀಗ ತುಂಬ ಗರ್ಭಿಣಿ ಕೂಡ. ಆದರೆ ಇವೆಲ್ಲದರ ಬಗ್ಗೆ ಸಿದ್ಧಾರ್ಥನ ಗಮನ ಇದ್ದಿರೋದಿಲ್ಲ. ಇವನು ಅವಳಿಗೆ ಬೈತಾನೆ, ಹಾಗೆ ಅಬೌಟ್ ಮಾಡ್ಕೊಳ್ಳಿ ಕೂಡ ಹೇಳ್ತಾನೆ. ಬಟ್ ಅದರಿಂದ ಅವಳು ತುಂಬ ಬೇಸರವಾಗಿ ಕಾಲ್ ಕಟ್ ಮಾಡ್ತಾನೆ. ಇವನು ಕೂಡ ಜಾಸ್ತಿ ವರಿ ಮಾಡೋದಿಲ್ಲ, ಯಾಕಂದರೆ ಪ್ರೆಸೆಂಟಲ್ಲಿ ಅವನ ಕಾನ್ಸಂಟ್ರೇಷನ್ ಏನಿದ್ರು ಕೂಡ ಹಣದ ಮೇಲಿತ್ತು. ಅದ್ರ ಬಗ್ಗೆ ಆಮೇಲೆ ಥಿಂಕ್ ಮಾಡುವಂತ ಅವನು ಹಾಗೆ ಜರ್ನಿನ ಮುಂದುವರಿಸ್ತಾ ಹೋಗ್ತಾನೆ. ಹೀಗೆ ಸುಮಾರು ದೂರ ಹೋಗ್ತಾ ಹೋಗ್ತಾ ಅವನಿಗೆ ಒಂದ್ ಕಡೆ ಅವನ ಕಾರನ್ನ ಯಾರೋ ಅಡ್ಡಾಗ್ತಿರುವಾಗೆ ಇವನಿಗೆ ಭಾಸವಾಗುತ್ತೆ. ಇವನು ಕಾರ್ನ ಸ್ಲೋ ಮಾಡ್ತಾನೆ. ಹಾಗೆ ಇದ್ದಕ್ಕಿದ್ದಾಗೆ ಆ ವ್ಯಕ್ತಿ ಬಂದು ಇವನಿಗೆ ಹೆಲ್ಪ್ ಕೇಳ್ತಾನೆ, ದಯವಿಟ್ಟು ಕಾರ್ ನಿಲ್ಲಿಸಿ, ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡಿ ಅಂತ. ಬಟ್ ನಾ ಮೊದಲು ಹೇಳಿದ್ದೆ, ಇವನ ಟೆನ್ಷನ್ ಬೇರಿದ್ದ ಕಾರಣ ಅವನು ಅದನ್ನು ನೆಗ್ಲೆಕ್ಟ್ ಮಾಡಿ ಕಾರ್ನ ಮುಂದೆ ತಗೊಂಡು ಹೋಗೇ ಬಿಡ್ತಾನೆ. ಆದರೆ ಅವನ ಜರ್ನಿಲಿ ಅವನು ಒಂದು ಸ್ಟ್ರೇಂಜ್ ಆದ ವಿಷಯವನ್ನ ಅಬ್ಸರ್ವ್ ಮಾಡ್ತಾನೆ. ಅದೇನಪ್ಪ ಅಂದರೆ, ಯಾವಾಗಿಂದ ಅವನು ಬೆಂಗಳೂರಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ಒಬ್ಬ ಓಮಿನಿ ಕಾರ್ ಅವರು ಇವನ್ನ ಫಾಲೋ ಮಾಡ್ತಿರುವಾಗೆ ಇವನಿಗೆ ಭಾಸವಾಗುತ್ತೆ. ಇವನಿಗೆ ಗೊತ್ತಿತ್ತು ಆ ಕಾರ್ ಫಾಲೋ ಮಾಡ್ತಿರೋದು. ಇವನು ಯಾವ ಕಡೆಲ್ಲ ಸ್ಟಾಪ್ ಮಾಡ್ತಿದ್ನೋ ಆ ವ್ಯಕ್ತಿಗಳು ಅಲ್ಲಿಗೆ ಬಂದು ಇವನ್ನ ಒಬ್ಸರ್ವ್ ಮಾಡೋದೆಲ್ಲ ಮಾಡ್ತಿದ್ರು. ಬಟ್ ಇವನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗೆ ಸುಮಾರು ಹೊತ್ತಿನ ಪ್ರಯಾಣ ನಂತರ ಒಂದು ಡಾಬಾದ ಕಡೆ ಅವನು ಸ್ಟಾಪ್ ಮಾಡ್ತಾನೆ. ಅಲ್ಲವನಿಗೆ ಮತ್ತೆ ಪುನಃ ಸಾಲ ಕೊಟ್ಟಿದ್ರಲ್ಲ ಅವ್ರ ಮೂಲಕ ಕಾಲ್ ಬರುತ್ತೆ. ಆ ವ್ಯಕ್ತಿ ಇವನಿಗೆ ಬೆದರಿಸ್ತಾನೆ, ಇವತ್ತು ರಾತ್ರಿ ಒಳಗೆ ಹಣ ಕೊಡದೇ ಇದ್ರೆ ನಿನ್ನ ಮನೆಗೆ ಹೋಗಿ ತಂಗಿಗೆ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ. ಸೊ ಭಯಗೊಂಡ ಈ ಸಿದ್ಧಾರ್ಥ್ ಅದೇ ಕೂಡಲೇ ತಂಗಿ ಕಾಲ್ ಮಾಡಿ ವಾರ್ನ್ ಮಾಡ್ತಾನೆ, ಮನೆ ಎಲ್ಲ ಬಾಗಿಲನ್ನ ಲಾಕ್ ಮಾಡ್ಕೊಂಡು ಇರುವಂತ. ಸೊ ಅದಾದ ನಂತರ ಅವನು ಮತ್ತೆ ಪುನಃ ಅದೇ ಕಾರ್ ಮೂಲಕ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಆ ಓಮ್ನಿ ಕಾರ್ ಅವ್ರು ಕೂಡ ಅವನ ಫಾಲೋ ಮಾಡ್ತಿರ್ತಾರೆ. ಇವನು ಆ ಕಾರ್ನ ಸ್ಟಾಪ್ ಮಾಡಿ ಅವರಿಗೆ ಕೇಳುವಂತ ಇವನಿಗೆ ಅನಿಸೋದಿಲ್ಲ, ಯಾಕಂದರೆ ಅವರೇ ಬಂದು ಏನಾದರೂ ಹೇಳೋವರೆಗೂ ನಾ ಸುಮ್ಮನಿರ್ತೇನೆ ಅಂತ ಅವನು ಅಂದ್ಕೊಂಡಿದ್ದ. ಸೊ ಹೀಗೆ ಅವನು ಆ ಒಂದು ಜರ್ನಿಲಿ ಹೋಗ್ತಿರುವಾಗ ಅವನಿಗೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಇವನು ಕ್ಯೂರಿಯಾಸಿಟಿಯಲ್ಲಿ ರಿಸೀವ್ ಮಾಡ್ತಾನೆ. ಆವಾಗ ಆ ಕಡೆಯಿಂದ ಒಬ್ಬ ಮಹಿಳೆ ಧ್ವನಿ ಇವನಿಗೆ ಕೇಳಿ ಬರ್ತಿತ್ತು. ಆ್ಯಕ್ಚುಲ್ ಆಗಿ ಆ ಮಹಿಳೆ ಧ್ವನಿ ಅವನಿಗೆ ಎಲ್ಲೋ ಕೇಳಿದಾಗೆ ಭಾಸವಾಗ್ತಿತ್ತು. ಬಟ್ ಅದ್ರ ಬಗ್ಗೆ ತಲೆ ಕೆಡಿಸೋಳದೆ ಏನು ವಿಷಯ ಅಂತ ಕೇಳ್ತಾನೆ. ಆ ಕಡೆಯಿಂದ ಆ ಮಹಿಳೆ ಒಂದೇ ಸಮನೆ ಬೊಬ್ಬೆ ಆಗ್ತಿದ್ಲು, ದಯವಿಟ್ಟು ಸಹಾಯ ಮಾಡಿ, ನಮಗೆ ಆಕ್ಸಿಡೆಂಟ್ ಆಗಿದೆ, ನನ್ನ ಮಗನಿಗೆ ತುಂಬ ಪೆಟ್ಟಾಗಿದೆ, ಈ ಕೂಡಲೇ ಆ್ಯಂಬುಲೆನ್ಸ್ನ ಕರೆಸಿ, ಹಾಗೆ ಅಂತ. ಮೊದಲಿಗೆ ಇವನೇನೋ ಪ್ರ್ಯಾಂಕ್ ಕಾಲ್ ಇರಬೇಕಂತ ನೆಗ್ಲೆಕ್ಟ್ ಮಾಡ್ತಾನೆ. ಬಟ್ ಆವಾಗ ಅವನಿಗೆ ಆ ಹೆಂಗಸಿನ ವಾಯ್ಸಲ್ಲಿ ಒಂದು ನೋವು ಕೇಳಿ ಬರುತ್ತೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ಇದು ಯಾವ ರೀತಿಯ ಪ್ರ್ಯಾಂಕ್ ಅಲ್ಲ, ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದೆ, ನಾನು ಹೆಲ್ಪ್ ಮಾಡಬೇಕಂತ. ಅದೇ ಕೂಡಲೇ ಆ ಹೆಂಗಸಿ ಕೇಳ್ತಾನೆ, ಸ್ಪಾಟ್ ಯಾವುದು ಅಂತ. ಬಟ್ ಅವಳಿಗೆ ಆ ಸ್ಪಾಟ್ ಯಾವುದಂತ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಪುಷ್ಪಗಿರಿಯ ಘಾಟಿ ಮಧ್ಯದಲ್ಲೋ ಆಕ್ಸಿಡೆಂಟ್ ಆಗಿದೆ, ಆದರೆ ತುಂಬ ಕತ್ತಲಿದ್ದ ಕಾರಣ, ಹಾಗೆ ಅವಳು ಒಂದು ಪ್ರಪಾತಕ್ಕೆ ಬಿದ್ದಿರುವ ಕಾರಣ ಅವಳಿಗೆ ಎಕ್ಸಾಕ್ಟ್ ಆಗಿರುವ ಆ ಸ್ಪಾಟ್ನ ಕಂಡುಹಿಡಲಿಕ್ಕೆ ಆಗಲಿಲ್ಲ. ಸೊ ಈ ಸಿದ್ಧಾರ್ಥ್ ಅದೇ ಕೂಡಲೇ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ತಾನೆ, 108ಗೆ.
ಸೊ ಅದೇ ಕೂಡಲೇ ಆಂಬ್ಯುಲೆನ್ಸ್ ಅವರು ಅಲ್ಲಿಂದ ಹೊರಟುಬಿಡ್ತಾರೆ. ಆಂಬ್ಯುಲೆನ್ಸ್ ಅವರು ಅವರ ವಾಹನದ ಮೂಲಕ ಬರ್ತಿರುವಾಗ ಈ ಸಿದ್ಧಾರ್ಥ್ಗೆ ಕಾಲ್ ಮಾಡ್ತಾರೆ, ಎಕ್ಸಾಕ್ಟ್ ಆಗಿ ಎಲ್ಲಿ ಬರಬೇಕು, ಯಾವ ಲೊಕೇಶನ್ ಅಂತ. ಆ್ಯಂಡ್ ಕರೆಕ್ಟಾಗಿ ಹೇಳಬೇಕಂದ್ರೆ ಈ ಸಿದ್ಧಾರ್ಥ್ಗೆ ಕೂಡ ಆ ಲೊಕೇಶನ್ ಗೊತ್ತಿರೋದಿಲ್ಲ. ಪುಷ್ಪಗಿರಿಯ ಘಾಟಿ ಮೇಲೆ ಬನ್ನಿ, ನಾನು ನಿಮಗೆ ಹೇಳ್ತೇನಂತ. ಅದಕ್ಕೆ ಆ ಡ್ರೈವರ್ ಕೇಳ್ತಾನೆ, ನಿಮಗೆ ಲೊಕೇಶನ್ ಯಾವುದಂತ ಗೊತ್ತಿಲ್ವಾ ಅಂತ. ಅದಕ್ಕೆ ಸಿದ್ಧಾರ್ಥ್ ಹೇಳ್ತಾನೆ, ನಿಜವಾಗ್ಲೂ ಗೊತ್ತಿಲ್ಲ ಅಂತ. ಅದನ್ನು ಕೇಳಿ ಆ ವ್ಯಕ್ತಿ ನಿಜವಾಗ್ಲೂ ಕೋಪಗೊಳ್ತಾನೆ. ಲೊಕೇಶನ್ ಗೊತ್ತಿಲ್ಲದ ಮೇಲೆ ಯಾವ ಕಡೆ ಅಂತ ಹೋಗೋದು ಈ ಕತ್ಲಲ್ಲಿ ಅಸಾಧ್ಯ ಅಂತ. ಆವಾಗ ಸಿದ್ಧಾರ್ಥ್ ಗೋಗರಿತಾನೆ, ದಯವಿಟ್ಟು ಆ ಹೆಂಗಸು ಅಪಾಯದಲ್ಲಿದ್ದಾಳೆ, ನಾವು ಹೆಲ್ಪ್ ಮಾಡಲೇಬೇಕಂತ. ಸರಿ ಅಂತ ಈ ಸಿದ್ಧಾರ್ಥ್ ಮತ್ತೆ ಪುನಃ ಆ ಹೆಂಗಸಿಗೆ ಕಾಲ್ ಮಾಡಿ, ನಾನಿವಾಗ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ದೇನೆ, ಅವರು ಅದೇ ರೂಟ್ ಮೂಲಕ ಬರ್ತಿದ್ದಾರೆ, ನಿಮಗೆ ಆ ರೂಟ್ ಮೂಲಕ ಆಂಬ್ಯುಲೆನ್ಸ್ ಬರುವ ಧ್ವನಿ ಕೇಳಿ ಬಂದರೆ ನನಗೆ ಕಾಲ್ ಮೂಲಕ ತಿಳಿಸಿ, ನಾನು ಅವರಿಗೆ ಅಲ್ಲಿ ಸ್ಟಾಪ್ ಮಾಡಲಿಕ್ಕೆ ಹೇಳ್ತೇನಂತ. ಸರಿ ಅಂತ ಆ ಹೆಂಗಸು ಕೂಡ ತನ್ನ ಕಿವಿಯನ್ನ ಆ ಶಬ್ದದ ಕಡೆಗೆ ಆಲಿಸ್ತಾ ಹೋಗ್ತಾಳೆ. ಇಷ್ಟು ಕಾನ್ವರ್ಸೇಷನಲ್ಲಿ ನಮಗೆ ಆ ಹೆಂಗಸು ಎಲ್ಲಿದ್ದಾಳೆ, ಅವಳ ಪರಿಸ್ಥಿತಿ ಹೇಗಿದೆ ಅಂತ ಯಾವುದೊಂದು ಕೂಡ ದೃಶ್ಯದ ಮೂಲಕ ತೋರಿಸುವುದಿಲ್ಲ. ಸೊ ಹೀಗೆ ಆಂಬ್ಯುಲೆನ್ಸ್ ಬರ್ತಿದ್ದಾಗೆ ಅವಳಿಗೆ ಆ ಶಬ್ದ ಕೇಳಿ ಬರುತ್ತೆ. ಸೊ ಸಿದ್ಧಾರ್ಥ್ಗೆ ಹೇಳ್ತಾಳೆ, ಶಬ್ದ ಕೇಳಿ ಬರ್ತಿದೆ ಅಂತ. ಸೊ ಸಿದ್ಧಾರ್ಥ್ ಆ ಡ್ರೈವರ್ಗೆ ಹೇಳ್ತಾನೆ, ಅದೇ ಸ್ಪಾಟಲ್ಲಿ ನಿಲ್ಲಿಸಿ ಎಲ್ಲ ಕಡೆ ಸರ್ಚ್ ಮಾಡಿ ಅಂತ. ಆದರೆ ಈ ಶಾಕಿಂಗ್ಲಿ ಡ್ರೈವರ್ಗೆ ಅಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗಿರುವ ಕುರುಹು ಸಿಕ್ಕಿರೋದಿಲ್ಲ. ಬಟ್ ಅವನಿಗೆ ಅಲ್ಲೊಂದು ಪ್ರಪಾತ ತೋರಿ ಬರುತ್ತೆ. ಸಿದ್ಧಾರ್ಥ್ ಹೇಳ್ತಾನೆ, ಈ ಕೂಡಲೇ ಅಲ್ಲಿ ಇಳಿರಿ ಅಂತ. ಅದಕ್ಕೆ ಆ ವ್ಯಕ್ತಿ ನಿರಾಕರಿಸ್ತಾನೆ, ತುಂಬಾ ಕತ್ಲಿದೆ, ನಮ್ಮಿಬ್ಬರ ಕೈಲಿ ಸಾಧ್ಯ ಇಲ್ಲ, ಈ ಕೂಡಲೇ ಹೋಗಿ ವ್ಯಕ್ತಿಗಳನ್ನ ಕರ್ಕೊಂಡು ಬರ್ತೇನಂತ ಅದೇ ಕೂಡಲೇ ಹೋಗ್ತಾನೆ. ಈ ಕಡೆಯಿಂದ ಆ ಹೆಂಗಸಿನ ಕಾಲ್ ಕೂಡ ಕಟ್ಟಾಗಿರುತ್ತೆ. ಈ ಸಿದ್ಧಾರ್ಥ್ ಕೂಡ ಅದ್ರ ಬಗ್ಗೆ ವರಿ ಮಾಡೋದಿಲ್ಲ, ಅವ್ರೇನ್ ಬೇಕಾದ್ರೆ ನೋಡ್ಕೋತಾರೆ, ನಾನು ಪ್ರಯಾಣ ಮುಂದುವರಿಸ್ತೇನಂತ ಅಲ್ಲಿಂದ ತನ್ನ ಜರ್ನಿನ ಮತ್ತೆ ಶುರು ಮಾಡ್ತಾನೆ. ಅದಾದ ನಂತರ ಈ ಸಿದ್ಧಾರ್ಥ್ನ ಕಣ್ಣಿಗೆ ಅದೇ ಓಮ್ನಿ ಕಾರ್ ಬೀಳುತ್ತೆ. ಇವನ್ನ ಫಾಲೋ ಮಾಡ್ತಿರೋದು, ಇವನು ಹೇಗಾದರೂ ಮಾಡಿ ಅವನ್ನ ಓವರ್ಟೇಕ್ ಮಾಡ್ಬೇಕಂತ ಅನ್ನೋ ಬರದಲ್ಲಿ ಅವನು ಆಕ್ಸಿಡೆಂಟ್ಗೆ ಒಳಗಾಗ್ತಾನೆ. ಆ ಘಾಟಿಯಿಂದ ಅವನು ಪ್ರಪಾತಕ್ಕೆ ಬಿದ್ದುಬಿಡ್ತಾನೆ. ಅವನಿಗೆ ಬಹಳ ಭೀಕರವಾಗಿ ಅಪಘಾತ ಆಗುತ್ತೆ. ಕಣ್ಬಿಟ್ಟು ನೋಡಿದಾಗ ಅವನು ಆ ಕಾರ್ ಒಳಗಿದ್ದು ಅವನಿಗೆ ತುಂಬ ಪೆಟ್ಟಾಗಿರುತ್ತೆ. ಅವನೇಗೋ ಪಾರ್ ಮಾಡಿ ಅಲ್ಲಿಂದ ಹೊರ ಬರ್ತಾನೆ. ನೋಡಿದರೆ ಅವನಿಗೆ ಅವನದೇ ಕಾರಲ್ಲಿ 2 ಸೂಟ್ ಕೇಸ್ ಬ್ಯಾಗ್ ಸಿಗುತ್ತೆ, ಅದರಲ್ಲಿ ಹಣ ಇದ್ದಿರುತ್ತೆ. ಅದನ್ನ ಕಂಡು ಅವನಿಗೆ ಶಾಕ್ ಆಗುತ್ತೆ. ಅವನು ಅದೇ ಕೂಡಲೇ ಹಣ ಇಟ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವನಿಗೆ ಆ ಪ್ರಪಾತದಿಂದ ಮೇಲೋಗುವ ದಾರಿ ಮಾತ್ರ ಸಿಗುವುದಿಲ್ಲ. ಅವನು ಹೋಗ್ತಾ ಹೋಗ್ತಾ ಅವನು ಎಲ್ಲಿಗೆ ತಲುಪಿದ್ನೋ ಮತ್ತೆ ಪುನಃ ಅಲ್ಲಿಗೆ ಬರ್ತಿದ್ದ. ಅವನಿಗೆ ನಿಜವಾಗ್ಲೂ ಅರ್ಥ ಆಗುವುದಿಲ್ಲ ಏನು ನಡೀತಿದೆ ಅಂತ. ಹಾಗೆ ಅವನಿಗೆ ಅಲ್ಲಿ ತಿನ್ನಲಿಕ್ಕೆ ಏನು ಕೂಡ ಸಿಗದ ಕಾರಣ ಹೇಗೆಗೂ ಮಾಡಿ ಅವನು ಅಡ್ಜಸ್ಟ್ ಮಾಡಿಕೊಂಡು ಏನೇನೋ ತಿಂತಿದ್ದ. ಹಾಗೆ ಕತ್ತಲ ಟೈಮಲ್ಲಿ ಅವನಿಗೆ ತುಂಬ ಚಳಿಗಿದ್ದ ಕಾರಣ ಅವನು ಬೆಂಕಿ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವನ ಹತ್ರ ಯಾವುದೇ ವಸ್ತು ಇರದ ಕಾರಣ ತನ್ನಲ್ಲಿದ್ದ ನೋಟನೆ ಸುಟ್ಟು ಬೆಂಕಿ ಮಾಡ್ಕೋತಾನೆ. ಆ್ಯಕ್ಚುಲ್ ಆಗಿ ಅವನು ಹೊರಟಿದ್ದು ದುಡ್ಡಿಗೋಸ್ಕರ. ಇವಾಗ ದುಡ್ಡು ಸಿಕ್ಕಿದ್ರು ಕೂಡ ಅವನು ಅದೇ ದುಡ್ಡನ್ನು ಸುಟ್ಟಾಕಿ ಈ ರೀತಿ ಮಾಡ್ತಿದ್ದಾನೆ. ಇದೇ ಅಲ್ವಾ ಲೈಫ್ ಅಂದರೆ. ಎನಿವೇ ಹೀಗೆ ಅವನು ತುಂಬ ದಿನಗಳ ಕಾಲ ಪ್ರಯತ್ನ ಪಡ್ತಾನೆ. ಬಟ್ ಅವನು ಎಲ್ಲೇ ಹೋದರೂ ಕೂಡ ಅದೇ ಸ್ಪಾಟ್ ಆಕ್ಸಿಡೆಂಟ್ ಆಗಿತ್ತಲ್ಲ, ಕಾರ್ ಬಿದ್ದಿತ್ತಲ್ಲ, ಅಲ್ಲೇ ಬಂದು ತಲುಪ್ತಿದ್ದ. ಆ್ಯಂಡ್ ಒಂದೇ ಸಮನೆ ಆ ಸೀನ್ ಕಟ್ಟಾಗಿ ಅವನು ಮತ್ತೆ ಪುನಃ ಆ ಕಾರ್ ಒಳಗಿರೋದನ್ನು ತೋರಿಸ್ತಾರೆ. ಅವನಿಗೆ ಎಚ್ಚರವಾಗಿತ್ತು. ಆವಾಗ ಅವನಿಗೆ ದೂರದಲ್ಲಿ ಯಾರೋ ಮಾತಾಡ್ತಿರುವಾಗೆ ಟಾರ್ಚನ್ನು ಹಿಡ್ಕೊಂಡು ಬರ್ತಿರುವಾಗೆ ತೋರಿ ಬರುತ್ತೆ. ಇವನು ಅದೇ ಕೂಡಲೇ ಸೈನ್ ಮಾಡ್ತಾನೆ. ಹಾಗೆ ಆ ರೆಸ್ಕ್ಯೂ ಟೀಮ್ ಅವರು ಬಂದು ಅವನ್ನ ಕಾಪಾಡಿಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಇಲ್ಲಿ ಆಸ್ಪತ್ರೆಯಲ್ಲಿ ನಮಗೆ ಸಿದ್ಧಾರ್ಥ್ ಹಾಗೆ ಸುಷ್ಮಿತಾ ಅವನ ಗರ್ಲ್ ಫ್ರೆಂಡ್ನ ತೋರಿಸ್ತಾರೆ. ಆವಾಗಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಬೇರೆ ಯಾರು ಅಲ್ಲ, ಅದೇ ಆಂಬ್ಯುಲೆನ್ಸ್ ಡ್ರೈವರ್. ಕಾಲ್ ಮಾಡಿದ್ನಲ್ಲ ಅದೇ ಆಂಬ್ಯುಲೆನ್ಸ್ ಡ್ರೈವರ್ ಆಗಿದ್ದ. ಅವನು ಹೇಳ್ತಾನೆ, ಆ ಸ್ಪಾಟಲ್ಲಿ ನಮಗೆ ನೀವು ಮಾತ್ರ ಸಿಕ್ಕಿದ್ರಿ, ಬೇರೆ ಯಾವುದೇ ಹೆಂಗಸು ಕೂಡ ಸಿಕ್ಕಿಲ್ಲ ಅಂತ. ಅದನ್ನ ಕೇಳಿ ಇವನಿಗೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ. ಅವನು ಅದೇ ಕೂಡಲೇ ಆ ರಾತ್ರಿ ಅವನಿಗೆ ಕಾಲ್ ಬಂದಿತ್ತಲ್ಲ, ಆ ಹೆಂಗಸಿನ ನಂಬರ್ನ ಆ ಡ್ರೈವರ್ ಮೂಲಕ ತಗೋತಾನೆ. ಯಾಕಂದ್ರೆ ಅವನ ಮೊಬೈಲ್ ಕಳೆದೋಗಿತ್ತು, ಅದಕ್ಕೋಸ್ಕರ. ಅನಂತರ ಅವನು ಆ ಸುಷ್ಮಿತಾ ಮೊಬೈಲ್ ಮೂಲಕ ಆ ನಂಬರ್ಗೆ ಡಯಲ್ ಮಾಡ್ತಾನೆ. ಶಾಕಿಂಗ್ಲಿ ಆ ಫೋನ್ ಅದೇ ಆಸ್ಪತ್ರೆಯಲ್ಲಿ ರಿಂಗ್ ಆಗ್ತಿತ್ತು. ಆ್ಯಂಡ್ ಮತ್ತೊಂದು ಶಾಕಿಂಗ್ ವಿಷಯ ಏನಪ್ಪ ಅಂದರೆ, ಆ ಮೊಬೈಲ್ ಅವನ ಅಪ್ಪನ ಕೈಲಿತ್ತು. ಅವನು ಅದೇ ಕೊಳ್ಳೋಗಿ ಕೇಳ್ತಾನೆ, ಈ ನಂಬರ್ ಯಾರ್ದು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇದು ಊರಿನ ಅಮ್ಮ ನಂಬರ್ ಅಂತ. ಇವಾಗ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಅವನಿಗೆ ಮಾತು ಬರೋದಿಲ್ಲ. ಯಾಕಂದರೆ ಆ ಅಪ್ಪ ಹೇಳ್ತಾನೆ, ಒಂದು ಆಕ್ಸಿಡೆಂಟಲ್ಲಿ ನಿನ್ನಮ್ಮ ತೀರೋಗಿದ್ದಾರಂತ.
ಆ್ಯಂಡ್ ಇವಾಗ ಸೀನ್ ಮತ್ತೆ ಪುನಃ ಹಿಂದೋಗುತ್ತೆ. ಆವಾಗಷ್ಟೇ ಸಿದ್ಧಾರ್ಥ್ ದಾರಿ ಮೂಲಕ ಹೋಗ್ತಿದ್ದಾಗ ಒಬ್ಬ ವ್ಯಕ್ತಿ ಕಾರ್ ಅಡ್ಡಾಕಿದ್ದ. ಒಬ್ಬ ಕಪಲ್ಗೆ ಆಕ್ಸಿಡೆಂಟ್ ಆಗಿದೆ, ಹೆಲ್ಪ್ ಮಾಡಿ ಅಂತ ಕೇಳಿದಂತ. ಆಕ್ಚುಲ್ ಆಗಿ ಆಕ್ಸಿಡೆಂಟ್ ಆಗಿದ್ದು ಅವನ ಅಪ್ಪ ಅಮ್ಮಂಗೆನೆ. ಆ ಆಕ್ಸಿಡೆಂಟ್ ಅಲ್ಲಿ ಅವನ ಅಮ್ಮ ಸತ್ತೋಗ್ತಾರೆ. ಅದಾದ ನಂತರ ಸೂಪರ್ ನ್ಯಾಚುರಲ್ ರೀತಿಯಲ್ಲಿ ಅವನ ಅಮ್ಮನ ಆತ್ಮ ಗೊತ್ತಾಗುತ್ತೆ. ಕಾರಲ್ಲಿ ಹೋಗ್ತಿರುವ ಈ ಸಿದ್ಧಾರ್ಥ್ಗೆ ಮುಂದೆ ಒಂದ್ ಕಡೆ ಸಿಗುವ ಆ ಪುಷ್ಪಗಿರಿ ಘಾಟಿಲಿ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಅವನು ಪ್ರಪಂಚದಲ್ಲಿ ಬೀಳ್ತಾನೆ. ಆವಾಗ ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ಆ ರಾತ್ರಿಲಿ ಯಾರು ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಅವನಿಗೆ ಫ್ಯೂಚರ್ನ ತೋರಿಸ್ತಾಳೆ. ಅದು ತನ್ನ ನಂಬರಿಂದ ಅವನಿಗೆ ಕಾಲ್ ಮಾಡಿ ಒಂದು ಆಕ್ಸಿಡೆಂಟ್ ಆಗಿದೆ, ಈ ಕೂಡಲೇ ಆಂಬ್ಯುಲೆನ್ಸ್ಗೆ ಆ ಸ್ಪಾಟ್ಗೆ ಕಳಿಸಿ ಅಂತ ಮೊದಲೇ ಅವನಿಗೆ ಎಚ್ಚರಿಸ್ತಾಳೆ. ಸೊ ಅದಕ್ಕೋಸ್ಕರ ಅವನು ಫಸ್ಟಿಗೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಆ ಸ್ಪಾಟ್ಗೆ ಕಳಿಸ್ತಾನೆ. ಆ ಸ್ಪಾಟ್ಗೆ ಆಂಬ್ಯುಲೆನ್ಸ್ ಅವರು ಫಸ್ಟ್ ಹೋಗಿದಾಗ ಅಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗಿರೋದಿಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲಿ ಮತ್ತೆ ಪುನಃ ನೀವು ಬರ್ಬೇಕಂತ ಹೇಳಲಿಕ್ಕೋಸ್ಕರ ಅವನ ಅಮ್ಮನ ಆತ್ಮ ಆ ರೀತಿ ಒಂದು ಪ್ಲಾನ್ ಮಾಡಿದ್ದು. ಅದಾದ ನಂತರ ಅವನ ಅಮ್ಮನ ಆತ್ಮ ಎಕ್ಸ್ಪೆಕ್ಟ್ ಮಾಡಿದಾಗೆ, ಅಂದ್ರೆ ಫ್ಯೂಚರ್ ಪ್ರೆಡಿಕ್ಟ್ ಮಾಡಿದಾಗೆ ಆ ಸಿದ್ಧಾರ್ಥ್ಗೆ ಅದೇ ಸ್ಪಾಟ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆಕ್ಚುಲ್ ಆಗಿ ಆ ಪ್ರಪಾತಕ್ಕೆ ಬಿದ್ದು ಒದ್ದಾಡ್ತಿದ್ದು ಇವನೇ. ಹಾಗೆ ಇವನ್ನ ಕಾಪಾಡ್ಲಿಕ್ಕೋಸ್ಕರನೇ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಉಳಿದ ಟೀಮ್ ಅವರು ಅಲ್ಲಿಗೆ ಬಂದಿದ್ದು. ಸೊ ಇದು ಆಕ್ಚುಲಿ ಈ ಮೂವಿಯ ಕತೆ ಅಂತ ಹೇಳ್ಬೋದು. ಅಂಡ್ ನಿಮ್ಗೆ ಈ ಕತೆ ಅರ್ಥ ಆಗದಿರ್ಬೋದು. ಸೊ ಸಿಂಪಲ್ ಆಗಿ ಈ ಮೂವಿಯ ಕತೆ ಹೇಳ್ಬೇಕಂದ್ರೆ, ಕಾರಲ್ಲಿ ಹೋಗ್ತಿದ್ದ ಸಿದ್ಧಾರ್ಥ್ಗೆ ಆಕ್ಸಿಡೆಂಟ್ ಆಗಿ ಅವನು ಪ್ರಪಾತಕ್ಕೆ ಬಿದ್ದು ಸಿಕ್ಕಿ ಹಾಕೋತಾನೆ. ಅವನಿಗೆ ಅಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಯಾರು ಕೂಡ ಬರುದಿಲ್ಲ ಅಂತ ಅಮ್ಮನ ಆತ್ಮನಿಗೆ ಗೊತ್ತಾಗಿತ್ತು. ಅದಕ್ಕೋಸ್ಕರ ಅಮ್ಮನ ಆತ್ಮ ಅವನ ಮೂಲಕವೇ ಸುಮಾರು ಗಂಟೆ ಮೊದಲೇ ಆಂಬ್ಯುಲೆನ್ಸ್ ಡ್ರೈವರ್ಗಳು ಆ ಸ್ಪಾಟ್ಗೆ ಬರುವ ಹಾಗೆ ಆತ್ಮ ಮಾಡಿತ್ತು. ಇದೇ ಈ ಮೂವಿಯ ಆಕ್ಚುಲ್ ಕತೆ. ಆ್ಯಂಡ್ ಇಲ್ಲಿ ಕೆಲವು ತುಂಬ ಕನ್ಫ್ಯೂಷನ್ ಇರ್ಬೋದು. ಆ ಎಲ್ಲ ಪಾಯಿಂಟ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಆ ಓಮ್ನಿ ವ್ಯಾನ್ ಅರ್ದು ಹಣ ಇಲ್ಲಿಂದ ಬಂತು ಅಂತ. ಆಕ್ಚುಲ್ ಆಗಿ ಈ ಸಿದ್ಧಾರ್ಥ್ ಕಾರ್ ಮೂಲಕ ಫಸ್ಟ್ ಟೈಮ್ ಹೋಗ್ತಿರುವಾಗ ರೇಡಿಯೋಲಿ ಒಂದು ಅನೌನ್ಸ್ಮೆಂಟ್ ಆಗ್ತಿತ್ತು, ಬ್ಯಾಂಕಲ್ಲಿ ಕಳ್ಳತನ ಆಗಿದೆ ಅಂತ. ಆಕ್ಚುಲ್ ಆಗಿ ಆ ಓಮ್ನಿ ಕಾರ್ ಅವರೇ ರಾಬರ್ಸ್ಗಳು. ಅವರು ಕದ್ದಂತ ಹಣವನ್ನ ಈ ಸಿದ್ಧಾರ್ಥ್ನ ಕಾರಲ್ಲಿಟ್ಟಿದ್ರು. ಅದಕ್ಕೋಸ್ಕರ ಅವನ್ನ ಫಾಲೋ ಮಾಡ್ತಾ ಬರ್ತಿದ್ರು, ಒಂದೊಳ್ಳೆ ಟೈಮ್ ನೋಡಿ ಹಣವನ್ನ ಎತ್ತುವಂತ. ಬಟ್ ಅವನಿಗೆ ಆಕ್ಸಿಡೆಂಟ್ ಆಗಿ ಹಣ ಅವನ ಕೈಗೆ ಸಿಕ್ಕಿಬಿಡ್ತು. ಆ್ಯಂಡ್ ಮತ್ತೊಂದು ವಿಷಯ, ಅವನು ಕಾಡಲ್ಲಿ ಅಲ್ಲಾಡಿದ್ದು, ಹಣನ ಸುಟ್ಟಿದ್ದು ಅದೆಲ್ಲ ಕೂಡ ಅವನ ಒಂದು ಭ್ರಮೆ. ಅವನಿಗೆ ಚಿಕ್ಕ ವಯಸ್ಸಿಂದ ಒಂದು ಟ್ರಾಮಾ ಇತ್ತು. ಅವನಿಗೆ ಕತ್ಲಂದ್ರೆ ಆಗಲ್ಲ. ಕತ್ಲನ್ನ ಕಂಡು ಕೂಡಲೇ ಅವನು ಯಾವುದೋ ಲೋಕಕ್ಕೆ ಹೋಗ್ತಾನೆ. ಆಕ್ಚುಲ್ ಆಗಿ ಆಕ್ಸಿಡೆಂಟ್ ಆದ ಕೂಡಲೇ ಅವನು ಪ್ರಜ್ಞೆ ತಪ್ಪಿ ಹೋಗಿದ್ದ. ಅದಾದ ನಂತರ ಅವನೆಲ್ಲ ಕಂಡಿದ್ದು ಅದೆಲ್ಲ ಒಂದು ಅವನ ಭ್ರಮೆ ಅಷ್ಟೇ. ಇದು ಆಕ್ಚುಲಿಯ ಈ ಮೂವಿ ಕತೆ. ಸೊ ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತಾ ಈ ವಿಡಿಯೋನಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.